ಸ್ನೇಹಿತರೆ ನಮಸ್ತೆ. ಸಿಂಪಲ್ ಮಲ್ನಾಡಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ನಾವು ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ತುಂಬ ಈಸಿಯಾಗಿ ಚಿಕನ್ ಫ್ರೈ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀವಿ. ಬ್ಯಾಚುಲರ್ಸ್ ಆಗಿರ್ಬೋದು, ಹಾಗೆಯೇ ಚಿಕನ್ ಫ್ರೈ ಹೊಸದಾಗಿ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೋಬಹುದು. ಸಖತ್ ರುಚಿಯಾಗಿರುತ್ತೆ ಈ ಥರ ಮಾಡಿದ್ರೆ. ಹಾಗಾದರೆ ತಡ ಮಾಡೋದು ಬೇಡ, ಚಿಕನ್ ಫ್ರೈ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟಿದ್ದೀವಿ. ಸ್ವಲ್ಪ ಪಾತ್ರೆ ಕಾದ್ಮೇಲೆ 6 ರಿಂದ 7 ಚಮಚ ಎಣ್ಣೆ ಹಾಕಬೇಕು. ಹಾಗೆ ಒಂದು ಪಲಾವ್ ಎಲೆನ ಮುರಿದು ಹಾಕ್ತಾ ಇದ್ದೀವಿ. ಪಲಾವ್ ಎಲೆ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೋಬಹುದು. ಈ ಪಲಾವ್ ಎಲೆ ಬಳಸೋದ್ರಿಂದ ಯಾವುದೇ ಪದಾರ್ಥ ಮಾಡಿದರೂ ಕೂಡ ಸ್ವಲ್ಪ ಹಾಕಿದರೆ ಸಾಕು, ಗಮ್ ಅಂತ ಪರಿಮಳ ಬರುತ್ತೆ. ಇವಾಗ 2 ಈರುಳ್ಳಿಯನ್ನು ಮೊದಲೇ ನಾವು ಉದ್ದುದ್ದನೆ ಹೆಚ್ಚಿಟ್ಟಿದ್ವಿ, ಅದನ್ನು ಹಾಕ್ತಾ ಇದ್ದೀವಿ. ಈರುಳ್ಳಿ ಸ್ವಲ್ಪ ಬಾಡಿದ ನಂತರ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಹಸಿ ಸ್ಮೆಲ್ ಹೋಗುವವರೆಗೂ ಸ್ವಲ್ಪ ತಿರ್ಗ್ಸೋಣ. ಇವಾಗ 2 ಟೊಮೆಟೊವನ್ನು ಚಿಕ್ಕದಾಗಿ ಹೆಚ್ಚಿಟ್ಟಿದ್ವಿ, ಅದನ್ನ ಹಾಕ್ತಾ ಇದ್ದೀವಿ. ಟೊಮೆಟೊವನ್ನು ಹಾಕಿದ ನಂತರ ಸ್ವಲ್ಪ ಹೊತ್ತು ಕರಗೋವರೆಗೂ ತಿರುಗಿಸ್ಬೇಕು. ಇವಾಗ ಅರ್ಧ ಚಮಚ ಅರಿಶಿಣ ಪುಡಿ, ಹಾಗೆ ರುಚಿಗೆ ಎಷ್ಟು ಅಂದಾಜಿಗೆ ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಸ್ವಲ್ಪ ಹೊತ್ತು ಚೆನ್ನಾಗಿ ತಿರುಗಿಸೋಣ. ಟೊಮೆಟೊ ಕೂಡ ಚೆನ್ನಾಗಿ ಕರಗಿದೆ. ಈಗ ಮೊದಲೇ ವಾಶ್ ಮಾಡಿಟ್ಟ 1 kg ಚಿಕನ್ ಪೀಸ್ಗಳನ್ನ ಹಾಕ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಹೀಗೆ ತಿರುಗಿಸಿ ಮುಚ್ಚಳವನ್ನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸೋಣ. ಈಗ ಸ್ವಲ್ಪ ಬೆಂದಿದೆ. ಈಗ 1 ಲೋಟ ನೀರನ್ನು ಹಾಕಿ ಮೇಲ್ಮೇಲೆ ಹಾಗೆ ತಿರುಗಿಸಿ ಮುಚ್ಚಳವನ್ನು ಮುಚ್ಚಿಟ್ಟು ಪೂರ್ತಿಯಾಗಿ ಬೇಯಿಸೋಣ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಈಗ ಪಕ್ಕದ ಒಲೆಯಲ್ಲೇ ಒಂದು ಮಸಾಲವನ್ನು ಹುರಿಯೋಣ. ಈಗ ಪಕ್ಕದ ಒಲೆಯಲ್ಲಿ ಒಂದು ಚಿಕ್ಕ ಬಾಣಲಿಯನ್ನು ಇಟ್ಕೊಂಡು 2.25 ಚಮಚ ಖಾರದ ಪುಡಿ ಹಾಕ್ತಾ ಇದ್ದೀವಿ. ಖಾರದ ಪುಡಿ ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಈಗ ಖಾರದ ಪುಡಿ ಮೇಲೆ 1 ಚಮಚ ಎಣ್ಣೆ ಹಾಕೊಳ್ತಿದ್ದೀವಿ. ಈಗ ಖಾರದ ಪುಡಿಯ ಬಣ್ಣ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರಿಯೋಣ. ಈಗ ಖಾರದ ಪುಡಿಯ ಬಣ್ಣ ಕೂಡ ಚೇಂಜ್ ಆಗಿದೆ. ಇವಾಗ 1.5 ಚಮಚ ಧನಿಯಾ ಪೌಡರನ್ನು ಹಾಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ತಿರ್ಸ್ಕೊಳ್ಳೋಣ. ಇವಾಗ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹುರಿದಾಗಿದೆ. ಇವಾಗ ಪಕ್ಕದಲ್ಲೇ ಬೆಂದಿರುವಂತಹ ಚಿಕನ್ಗೆ ಇದನ್ನು ಸೇರಿಸೋಣ. ಈಗ 1 ಚಮಚ ಗರಂ ಮಸಾಲ ಪುಡಿ, ಹಾಗೆ 1 ಚಮಚ ಕಾಳು ಮೆಣಸಿನ ಪುಡಿ, ಮತ್ತು ನಾವು 1/4 ಚಮಚ ಹುಳಿ ಹಾಕ್ಕೊಳ್ತಿದ್ದೀವಿ. ಇದು ಮಲೆನಾಡು ಭಾಗದಲ್ಲಿ ಸಾಮಾನ್ಯವಾಗಿ ಬಳಸ್ತೀವಿ, ಅಡ್ಡುಳಿ ಅಂತ.
ನೀವು ನಿಂಬೆ ಹುಳಿನ ಬಳಸ್ಕೋಬೋದು. ಅಂದಾಜು ಎಷ್ಟು ಹುಳಿ ಬೇಕಾಗತ್ತೆ ಅಷ್ಟು ನಿಂಬೆ ಹುಳಿನ ಹಾಕೊಳ್ಳಿ. ಇವಾಗ ಚೆನ್ನಾಗಿ ತಿರುಗಿಸಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬೆಂಕಿ ಸಣ್ಣ ಉರಿನಲ್ಲಿರಲಿ, ಮುಚ್ಚಳವನ್ನು ಒಂದು 5 ನಿಮಿಷ ಮುಚ್ಚಿಡೋಣ. ಎಲ್ಲ ಮಸಾಲೆಯನ್ನು ಕೂಡ ಚಿಕನ್ ಪೀಸ್ಗಳು ಚೆನ್ನಾಗಿ ಹೀರ್ಕೊಂಡಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಮೇಲ್ಗಡೆ ಉದುರ್ಸೋಣ. ನೋಡಿ ಸ್ನೇಹಿತರೆ, ನೋಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಬರುತ್ತೆ. ತುಂಬ ರುಚಿಯಾಗಿದೆ, ಹಾಗೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬಹುದು. ಇವತ್ತಿನ ಚಿಕನ್ ಫ್ರೈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.